ಸ್ಪೀಡ್ 660 ಕ್ಯಾಶ್. ಸೊ ದಿಸ್ ಈಸ್ ನಾಟ್ ಅ ಪೇಯ್ಡ್ ಪ್ರಮೋಷನ್ ಆಯಿತಾ. ಸೊ ಜನರಲ್ ನನ್ನ ಹತ್ರ ತುಂಬ ಜನ ಕೇಳ್ತಾರೆ E20 ಪ್ರಾಬ್ಲಮ್ಸ್ ಬಂದಮೇಲೆ ನೀ ಯಾವ ಪೆಟ್ರೋಲ್ ಹಾಕ್ತೀಯ ಅಂತ. ಸೊ ಆಫ್ಟರ್ ಲಾಡ್ ಆಫ್ ಎಕ್ಸ್ಪೆರಿಮೆಂಟೇಷನ್ ನನಗೆ ಈ ಹೊಸತ್ತು ಈ ಸ್ಪೀಡ್ ಪೆಟ್ರೋಲಲ್ಲಿ ಯಾರ್ದು ಭಾರತ್ ಪೆಟ್ರೋಲಿಯಂ ಅವ್ರದ್ದು ಸ್ಪೀಡ್ ಪೆಟ್ರೋಲಲ್ಲಿ ಬಂದಿದೆಯಲ್ಲ, ಐ ಥಿಂಕ್ ದ್ಯಾಟ್ ಇಸ್ ದ ಬೆಸ್ಟ್ ಪೆಟ್ರೋಲ್ ಅಂತ ಅನ್ನಿಸ್ತದೆ. ಸೊ ಜನರಲಿ ಎಲ್ಲ ಪೆಟ್ರೋಲಲ್ಲಿ ಈಗ 20% ಅಂದರೆ E20 ಪೆಟ್ರೋಲ್ ಇರೋದು, 20% ಬ್ಲೆಂಡಿಂಗ್ ಇರೋದು. ಐ ಥಿಂಕ್ ಇದರಲ್ಲಿ ಇಟ್ ಈಸ್ ಕನ್ಸಿಡರ್ ಆಸ್ 10% ಆರ್ XP95 ಥರ 95% ಪೆಟ್ರೋಲ್ 5% ಬ್ಲೆಂಡಿಂಗ್ ಅಂತ ಅನ್ನಿಸ್ತದೆ. ಬಟ್ ಯಟ್ ಸಮ್ ಸೇ ದಟ್ ಇಟ್ ಇಸ್ 97% ತನಕ ಪೆಟ್ರೋಲ್ ಇದೆ ಅಂತ. ಸೊ ಇದು ನಾರ್ಮಲ್ ಪೆಟ್ರೋಲ್ಗಿಂತ ಆಲ್ಮೋಸ್ಟ್ 10 ರೂಪೀಸ್ ಜಾಸ್ತಿ, ಅಂದರೆ 120 ರೂಪೀಸ್ ಹತ್ರ ಲೀಟ್ರಿಗೆ. ಬಟ್ ನನಗೆ ಇದು 10 ರೂಪೀಸ್ ಜಾಸ್ತಿ ಆದರೂ ಎಲ್ಲಿ ವರ್ತ್ ಅಂತ ಅನಿಸಿದೆ ಅಂದರೆ, ಒಂದು E20 ಪೆಟ್ರೋಲ್ ಬಂದಮೇಲೆ ನನಗೆ ಮೈಲೇಜ್ ಕಮ್ಮಿ ಆಗಿತ್ತು, ಅರೌಂಡ್ 5 ಕಿಲೋಮೀಟರ್ಸ್ ಪರ್ ಲೀಟರ್ ಕಮ್ಮಿ ಆಗಿತ್ತು. ಸೊ ಅರೌಂಡ್ 10 to 15% ಮೈಲೇಜ್ ಡೌನ್ ಆಗಿರೋದು ಈ ಸ್ಪೀಡ್ ಪೆಟ್ರೋಲಲ್ಲಿ ನನಗೆ ಮೈಲೇಜ್ ವಾಪಸ್ ಸಿಕ್ಕಿದೆ. ಸೊ ನನಗೆ ಮೈಲೇಜ್ಗಿಂತ ಜಾಸ್ತಿ ನಾರ್ಮಲ್ E20 ಪೆಟ್ರೋಲಲ್ಲಿ ಏನಾಗ್ತಾಯಿತ್ತು ಅಂದರೆ, ನನ್ನ ಈ ಬೇಸಿಕಲಿ BS3 BS4 ಈ R15 ಡ್ಯೂಕ್ ಮೋಟರ್ ಸೈಕಲೆಲ್ಲ ನನಗೆ ಹೈ ಎಂಡ್ ಪವರಲ್ಲಿ ಸ್ವಲ್ಪ ಲ್ಯಾಗ್ ಇತ್ತು, ಅಂದರೆ ಎಕ್ಸಲರೇಷನಲ್ಲಿ ಥ್ರಾಟಲ್ ರೆಸ್ಪಾನ್ಸಲ್ಲಿ ಸ್ವಲ್ಪ ಲ್ಯಾಗ್ ಇತ್ತು. ವೆರಸ್ ಈ ಸ್ಪೀಡ್ ಪೆಟ್ರೋಲಲ್ಲಿ ಆ ಲ್ಯಾಗ್ ಇಲ್ಲ, ಮೈಲೇಜು ಇದೆ, ಪವರು ಇದೆ, ದೇರ್ ಇಸ್ ಸ್ಮೂತ್ ಫ್ಲೋ ಅಂತ ಅನ್ನಿಸ್ತದೆ, ಆ ಲ್ಯಾಗ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈಗ ಸ್ಪೀಡ್ ಯೂಸ್ ಮಾಡ್ತಾ ಇರೋದು, ಭಾರತ್ ಪೆಟ್ರೋಲಿಯಂ ಅವ್ರದ್ದು. ದೇರ್ ಈಸ್ ಸ್ಪೀಡ್ 100. ಸೊ 100% ಆಕ್ಟೇನ್ ಇರುವ ಪೆಟ್ರೋಲ್ 160 ರೂಪೀಸ್. ಸೊ ಕಂಪೇರ್ಡ್ ಟು ದ್ಯಾಟ್ ಇದು ಜಸ್ಟ್ 10 ರೂಪೀಸ್ ಜಾಸ್ತಿ. ಸೊ ಐ ಫೀಲ್ ದ್ಯಾಟ್ ಈ 10 ರೂಪೀಸ್ ಜಾಸ್ತಿ ಕೊಡೋದು ವರ್ತ್. ಒಂದು ಸ್ಮೂತ್ ನಿಮಗೆ ಬೈಕ್ ಪವರ್ ಸಿಗ್ತದೆ, ಪವರ್ ಡೆಲಿವರಿ ಸಿಗ್ತದೆ. ಇನ್ನೊಂದು ಲಾಂಗ್ ಟರ್ಮಲ್ಲಿ ನಿಮ್ಮ ಇಂಜಿನ್ ಹಾಳಾಗೋದಿಲ್ಲ ಅಂತ ಒಂದು ಪ್ರಿವೆನ್ಷನ್ ನೀವು ಮಾಡ್ತಾ ಇದ್ದೀರಾ. ಸೊ ಐ ಫೀಲ್ ದಿಸ್ ಇಸ್ ವರ್ತ್ ಇಟ್.